ನಮಸ್ಕಾರ ಎಲ್ಲರಿಗೂ ಸಹ SSMVA ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮೈಸೂರು ಪಾಕ ಹಾಗೂ ಆ ಕೊಬ್ಬರಿ ಮಿಠಾಯಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸ್ಪೆಷಲ್ ಸ್ವೀಟನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳಿಕೊಡ್ತೇನೆ. ಈಗ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಆದರೆ ಕೆಲವರು ಅಡಿಗೆಯವರು ಸಿಕ್ಕುವುದಿಲ್ಲ, ಸ್ವೀಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನೀವೇ ಮಾಡುವಂತಹ ಒಂದು ಸ್ಪೆಷಲ್ ತಿಂಡಿ ಇಲ್ಲಿ ನಾನು ಇವತ್ತು ಈಗ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ವೀಕ್ಷಿಸಿ, ನಮಗೆ ಆಶೀರ್ವದಿಸಿ ಅಷ್ಟೇ. ಫ್ರೆಂಡ್ಸ್, ಮೊದಲು ಒಂದು ಬೌಲಿಗೆ, ಸ್ಟೀಲ್ ಬೌಲಿಗೆ 1 ಗ್ಲಾಸ್ ಫುಲ್ಲು ತುರಿದ ತೆಂಗಿನ ಹುಡಿಯನ್ನು ಹಾಕಿ, ತೆಂಗಿನ ತುರಿಯನ್ನು ಹಾಕಬೇಕು ಫಸ್ಟಿಗೆ. ನಂತರ ಕುದಿಸಿ ಆರಿಸಿದಂತಹ ಹಾಲನ್ನು ಹಾಕಬೇಕು, ಅರ್ಧ ಗ್ಲಾಸ್ ಹಾಲನ್ನು ಅದಕ್ಕೆ ಹಾಕಬೇಕು. ನಂತರ ಎರಡನ್ನು ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಸಹ ನೀವು ನೀರನ್ನು ಹಾಕಬೇಡಿ, ಸರಿಯಾಗಿ ಮಿಕ್ಸ್ ಆಗಲಿ. ಫ್ರೆಂಡ್ಸ್, ಈಗ ಸರಿಯಾಗಿ ಮಿಕ್ಸ್ ಆಗಿದೆ. ನಂತರ ಇದರ ತೆಂಗಿನ ಹಾಲನ್ನು ಈಗ ನಾವು ತೆಗಿಬೇಕು. ಫ್ರೆಂಡ್ಸ್ ನೋಡಿ, ಈಗ ತೆಂಗಿನ ಹಾಲನ್ನು ತೆಗೆದಾಯಿತು. ಈ ತೆಂಗಿನ ಹೂವನ್ನು ನೀವು ಮುಂದೆ ನೀವು ಸಾಂಬಾರು ಮಾಡಿದರೆ ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನೀಗ ನಾವು ಸಪ್ರೇಟಾಗಿ ಇಟ್ಕೊಳ್ಳುವ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದರೆ, ಒಂದು ಬಾಣಲೆಯಲ್ಲಿ 2 ಟೀ ಸ್ಪೂನಷ್ಟು ತುಪ್ಪವನ್ನು ತೆಗೆದುಕೊಂಡು ಅರ್ಧ ಗ್ಲಾಸ್ನಷ್ಟು ಕಡಲೆ ಹುಡಿಯನ್ನು ಹಾಕಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಫ್ಲೇಮ್ ಸ್ಲೋ ಇರಲಿ, ಫಾಸ್ಟ್ ಇಟ್ಟರೆ ಎಲ್ಲ ಅದು ಕಪ್ಪಾಗಿ ಹೋಗ್ತದೆ. ಸ್ಲೋ ಆಗಿ ನಾವು ಜಸ್ಟ್ ಅದನ್ನು ಹುರಿಬೇಕು, ಪರಿಮಳ ಬರುವವರೆಗೆ ಹುರಿಬೇಕು. ಕಪ್ಪಾಗಲಿಕ್ಕೆ ನೀವು ಬಿಡಬೇಡಿ. ಗಟ್ಟಿ ಆದರೆ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಈಗ ನಮಗೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡಿ ಇದನ್ನು ನಾವು ಕೂಲಿಗೆ ಇಡಬೇಕು. ಇದು 2ನೇ ಸ್ಟೆಪ್. ಫ್ರೆಂಡ್ಸ್, ನಂತರ ಒಂದು ಬಾಣಲೆಗೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ, ನಂತರ 1 ಗ್ಲಾಸ್ನಷ್ಟು ಸಕ್ಕರೆಯನ್ನು ಹಾಕಿ, ಈಗ ಸಕ್ಕರೆ ಪಾಕವನ್ನು ಮಾಡೋದು. ಫ್ರೆಂಡ್ಸ್, ಸ್ಲೋ ಆಗಿ ಅದನ್ನು ಹೀಗೆ ಮಾಡ್ತಾಯಿರಿ. ಅದೋ ಬೆಂಕಿಯಲ್ಲಿ ಅದು ಆಗಬೇಕು. ಅದು ಹೇಗೆ ಸ್ಟ್ರಿಂಗ್ ಥರ ಬರಬೇಕು. ಹೀಗೆ ದಾರದಾಗಿ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕು. ಅಲ್ಲಿಯವರೆಗೆ ನಾವು ಅದನ್ನು ಅದೋ ಬೆಂಕಿಯಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಫ್ರೆಂಡ್ಸ್, ನೆನಪಿರಲಿ, 1 ಗ್ಲಾಸ್ ಸಕ್ಕರೆಗೆ ಅರ್ಧ ಗ್ಲಾಸ್ನಷ್ಟು ಮಾತ್ರ ನೀರು ಹಾಕಿ, ಮಧ್ಯದಲ್ಲಿ ಸ್ವಲ್ಪ ಆಗ ಅರ್ಧ ಗ್ಲಾಸ್ ತಗೊಂಡೇವಲ್ಲ ತುಪ್ಪ, ಅದನ್ನು ಸ್ವಲ್ಪ ಆ್ಯಡ್ ಮಾಡಿ. ಈಗ ಸರಿಯಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದೆಲ್ಲ ಹದ ಉರಿಯಲ್ಲಿ ಆಗಬೇಕು. ನೀವು ಫಾಸ್ಟ್ ಆಗಬೇಕು ಅಂತೇಳಿ ಫುಲ್ಲು ಬೆಂಕಿ ಇಟ್ಟರೆ ಅದು ಸ್ಮೆಲ್ ಬರ್ತದೆ. ಆದ ಕಾರಣ ಹದ ಉರಿಯಲ್ಲಿ ಇದರ ಪಾಕವನ್ನು ಮಾಡಬೇಕು. ಫ್ರೆಂಡ್ಸ್ ನೋಡಿ, ಈಗ ಈ ಟೈಪಿನ ನೊರೆಯಾಗಿ ಬರ್ತದಲ್ಲ, ಆಗ ಎಲ್ಲ ತುಪ್ಪವನ್ನು ಈ ಬಾಣಲಿಗೆ ಹಾಕಿ ಬಿಡಬೇಕು. ಎಲ್ಲ ಹಾಕ್ತೇನೆ ನೋಡಿ, ಅರ್ಧ ತುಪ್ಪ ತಗೊಂಡದಲ್ಲ ಎಲ್ಲ ಇದಕ್ಕೆ ಹಾಕಿ ಸರಿ ಮಿಕ್ಸ್ ಮಾಡಬೇಕು. ನಂತರ ಸಕ್ಕರೆ ಪಾಕ ಸ್ಟ್ರಿಂಗ್ ಆಗಿ ಬರ್ತದೆ. ನೂಲಿನಾಗಿ ಬಂದ ನಂತರ ನಾವು ಆಗ ಉಪಯೋಗಿಸಿದಂಥ ಎಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಆ್ಯಡ್ ಮಾಡುವ. ಫ್ರೆಂಡ್ಸ್, ಈಗ ನೋಡಿ, ಈ ಥರ ಸ್ಟ್ರಿಂಗ್ ಥರ ಬರ್ತಾ ಉಂಟು. ಫ್ರೆಂಡ್ಸ್, ಈಗ ನೀವು ಆಗ ತೆಗೆದುಕೊಂಡಿದ್ದಂತಹ ಹಾಲನ್ನು ಹಾಕಿ
ನಂತರ ಸರಿ ಮಿಕ್ಸ್ ಮಾಡಿ ಮತ್ತೆ ಆಗ ತೆಗೆದುಕೊಂಡಂತಹ ಕಡಲೆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡಿ ಸರಿ ಮಿಕ್ಸ್ ಮಾಡಬೇಕು. ಅದೊಂದು ಪಾಕ ಬರುವವರೆಗೆ ನೀವು ಈ ರೀತಿ ಅದನ್ನು ತಿರುಗಿಸ್ತಾ ಇರಬೇಕು. ಫ್ರೆಂಡ್ಸ್, ಇದು ಸ್ವಲ್ಪ ಗಟ್ಟಿಯಾಗುವವರೆಗೆ ಇದನ್ನು ಹೀಗೆ ಕಲಿಸ್ತಾ ಇರಬೇಕು. ಈಗ ಗಟ್ಟಿಯಾಗ್ತಾ ಬರುವಾಗ ಆಗ ತೆಗೆದುಕೊಂಡಂತಹ ಏಲಕ್ಕಿ 1 ಸ್ಪೂನಷ್ಟು ಅದಕ್ಕೆ ಹಾಕಬೇಕು. ಮತ್ತು ಮಿಕ್ಸ್ ಮಾಡಿ. ಸಾಧಾರಣ ಗಟ್ಟಿಯಾಗ್ತಾ ಬಂತು. ಫ್ರೆಂಡ್ಸ್ ನೋಡಿ, ಗಟ್ಟಿಯಾಗ್ತಾ ಬಂತು ಸಾಧಾರಣ. ಫ್ರೆಂಡ್ಸ್ ನೋಡಿ, ಇಷ್ಟು ಸಾಕು. ನೋಡ್ತಿದ್ದೀರಲ್ಲ, ಇದನ್ನೊಂದು ಮೊದಲೇ ತುಪ್ಪ ಹಾಕಿದಂಥ ಬಟ್ಟಲಿಗೆ ನಾವು ಹೊಯ್ದಿಡಬೇಕು. ನೋಡಿ, ಇಷ್ಟು ಸಾಕು. ಇದನ್ನು ತುಪ್ಪ ಹೊಯ್ದಂಥ ಒಂದು ಬಟ್ಟಲಿಗೆ ಹಾಕಿಡ್ತೀನಿ. ಫ್ರೆಂಡ್ಸ್, ಈ ಶಬ್ದ ಎಲ್ಲ ಕಾಮನ್. ಕೆಲಸ ಮಾಡುವಾಗೆಲ್ಲ ಹೀಗಿದ್ದ ಶಬ್ದ ಎಲ್ಲ ಬರ್ತದೆ, ಪಾತ್ರೆದ್ದು ಇದರದ್ದೆಲ್ಲ. ಅದಕ್ಕೇನು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಇವಂತ ಸೌಂಡ್ ಮಾಡ್ತಾನೆ ಅಂತೇಳಿ, ಆಯಿತಾ? ನೋಡಿ, ಆಯಿತು. ಬೇಕಾದರೆ ಹೀಗೆ ಜಸ್ಟ್ ಇಟ್ಟರೆ ಆಯಿತು. ನೋಡಿ, ಈಗ ಇದನ್ನೊಂದು 3/4 ಗಂಟೆ ಆರಲಿಕ್ಕೆ ಬಿಡಿ. ಮತ್ತೆ ಅದನ್ನು ಕಟ್ ಮಾಡಿ ತೋರಿಸ್ತೇನೆ ಹೇಗೆ ಅಂತ.